ಹರಿಹರ ಪಂಚಮಸಾಲಿ ಮಠದಲ್ಲಿ ಲೆಕ್ಕಪತ್ರ ಗಲಾಟೆ ಆಗಿದೆ. ಅನುದಾನ, ಜಮೀನು, ಹಳೆ ಲೆಕ್ಕಪತ್ರ ವಿಚಾರವಾಗಿ ಫೈಟ್ ನಡೆದಿದೆ. ವಚನಾನಂದ ಸ್ವಾಮೀಜಿ ಉಚ್ಚಾಟನೆಗೆ ಯತ್ನಗಳಾಗ್ತಾ ಇದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಹರಿಹರ ಪಂಚಮಸಾಲಿ ಪೀಠದ ಟ್ರಸ್ಟಿಗಳಲ್ಲಿಯೇ ಎರಡು ಬಣ ಸೃಷ್ಟಿಯಾಗಿದೆ. ಟ್ರಸ್ಟ್ನ ಎರಡೂ ಬಣದ ನಾಯಕರ ನಡುವೆ ಈಗ ಜಟಾಪಟಿ ನಡೀತಾ ಇರೋದು. ಲೆಕ್ಕಪತ್ರದ ಬಗ್ಗೆ ಕೇಳಿದ್ದಕ್ಕೆ ವಚನಾನಂದ ಶ್ರೀ ಬದಲಾವಣೆಯ ಚರ್ಚೆ ಶುರುವಾಗಿದೆ. ಇನ್ನು ಸುದ್ದಿಗೋಷ್ಠಿ ನಡೆಸುವಾಗಲೇ ಟ್ರಸ್ಟಿ ಉಮಾಪತಿ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಮಾಪತಿ ಬೆವರು ಸುರಿಸಿ ಮಠ ಕಟ್ಟಿದ್ದಾರೆ ಅಂತ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿರೋದು. ಟ್ರಸ್ಟಿಗಳ ಮಧ್ಯದ ಕಲಹ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಉಂಟಾಗಿದೆ. ಈ ಘಟನೆಯ ಕುರಿತು ಈವರೆಗೂ ಯಾವುದೇ ಪ್ರತಿಕ್ರಿಯೆಯನ್ನ ಶ್ರೀಗಳು ಕೊಟ್ಟಿಲ್ಲ. ವಚನಾನಂದ ಶ್ರೀಗಳಿಂದ ಯಾವುದೇ ಹೇಳಿಕೆ ಬಂದಿಲ್ಲ. ನಾ ಬಂದ ಮೇಲೆ ಸ್ವಲ್ಪ ಮಟ್ಟಿನ ಪಾರದರ್ಶಕತೆ, ಈಗೇನು ನಾನು ಹೇಳಿದೆ, ₹1 ಬಂದರೂ ಒಂದು ರಸೀದಿ ಹರಿತಕ್ಕಂಥದ್ದು, ಖರ್ಚಿಗೆ ವೋಚರ್ ಇರತಕ್ಕಂಥದ್ದು, ಪ್ರತಿ ತಿಂಗಳ 10ನೇ ತಾರೀಕು ಟ್ರಸ್ಟಿನ ಸಭೆ ಆಗಬೇಕು ಅಂತ ನಿರ್ಣಯ ಮಾಡಿ ಹೆಚ್ಚು ಕಡಿಮೆ 10ನೇ ತಾರೀಕು ಸಭೆಯನ್ನು ಅಂದಿನಿಂದ ಇಂದಿನವರೆಗೂ ಅನುಚಾನವಾಗಿ ಮಾಡ್ಕೊಂಡು ಬಂದಿದ್ದೇನೆ. ಈ ಲೆಕ್ಕಪತ್ರ ಕೊಡಬಾರ್ದು, ಈ ವಿಷಯವನ್ನು ಮರೆಮಾಚಬೇಕು ಅನ್ನೋ ದೃಷ್ಟಿಗೋಸ್ಕರ ಗುರುಗಳ ಆಚಾರ ವಿಚಾರ ಅನ್ನೋದನ್ನು ಯಾವತ್ತೂ ಟ್ರಸ್ಟಿನ ಇತಿಹಾಸದಲ್ಲಿ ನಾ ಬಂದ ಮೇಲೆ ಅಜೆಂಡಾ ಇರಲೇ ಇರತಕ್ಕಂಥ ವಿಚಾರವನ್ನು 2ನೇ ವಿಷಯವಾಗಿ ಹಾಕಿಬಿಟ್ರು. ನಮ್ಮ ಸಂಸ್ಥಾಪಕ ಧರ್ಮದರ್ಶಿಗಳಾದಂತಹ ಶ್ರೀಯುತ ಬಾವೆ ಬೆಟ್ಟಪ್ಪನವರು ಸುದೀರ್ಘವಾಗಿ 2008ರಲ್ಲಿ ಎಷ್ಟು ಹಣ ಬಂತು, ನಂದು ತಪ್ಪಿತ್ತು ಅಂದರೆ ಆ ಮನುಷ್ಯನ ಕರ್ರಿ, ಇಲ್ಲ ಉಮಾಪತಿಯವರು ಪ್ರಶ್ನೆ ಮಾಡ್ರಿ. 4 ಎಕರೆ ಜಮೀನು ಐತಿ. ಈಗ ನಮ್ಮ ರಾಜ್ಯದ ಉಸ್ತುವಾರಿಗಳಿಗೆ 10 ಕೋಟಿ ರೂಪಾಯಿ ಕೊಡಬೇಕಂತ ಕೇಳ್ಕೊಂಡ್ರೆ 10 ಕೋಟಿ ರೂಪಾಯಿನ ಲೋಕಲ್ ಕಮಿಟಿ ಮಾಡಿ ಕಲ್ಯಾಣ ಮಂಟಪ ಕಟ್ಟಿಸಿ ಹಾಸ್ಟೆಲ್ ಕಟ್ಟಿ ಬಡವರಿಗೆ ಅದನ್ನು ದಾನ ಮಾಡ್ತಾನೆ ಅಂತ ನಿರ್ಣಯ ಮಾಡಿದ್ದೇನೆ. ತಪ್ಪು ಒಪ್ಪು ಉಮಾಪತಿ ಕೇಳಿ, ಇಲ್ಲ ಈಗ ಬಂದಿಂದ ನಾವು ಇಲ್ಲಿ ಕರೆದು ಕೇಳಿ. ಸುಮ್ಮನೆ ಗಲಾಟೆ ಮಾಡಿದ್ರೆ ಕರ್ನಾಟಕ ರಾಜ್ಯದೊಳಗೆ ಪೈಸಾ ಕೊಟ್ಟವ್ರು ಅದಾರ. ಪೈಸಾ ನಾನೇ ಸುಮಾರು 25 ಲಕ್ಷ ರೂಪಾಯಿನ ಈ ಸ್ಲ್ಯಾಬ್ ಹಾಕಂಬಂದು ಚಂದ್ರನ ಕೈಯಾಗ ಕೂಡ ಒಂದು ರಸೀದ್ ಕೊಟ್ಟಿಲ್ಲ. ಇವತ್ತು ಹೇಳ್ತಾ ಇದ್ದೇನೆ, ರಸೀದ್ ಕೊಟ್ಟಿಲ್ಲ. ಇವತ್ತು ನಾನು ಅದನ್ನು ಕೇಳ್ತಾ ಇಲ್ಲ. ಚೆಕ್ನ್ಯಾಗ ಕೊಟ್ಟ, ನಾನೇನು ಪುಗಟ ಕೊಟ್ಟಿಲ್ಲ. ಇನ್ಕಮ್ ಟ್ಯಾಕ್ಸ್ ಪೇ ಇದ್ದೇನೆ, ನಾನು ಕೊಟ್ಟಿದ್ದೀನಿ. ದೇವ್ರು ನನಗೆ ಅನುಕೂಲ ಮಾಡಿಕೊಟ್ಟಾನ. ಸಮಾಜನ ಒಗ್ಗಟ್ಟು ಮಾಡ್ರಿ ಅಂತ ಕರ್ಕೊಂಡ್ ಬಂದ್ರೆ ಸಮಾಜನ ಹಾದಿ ಬೀದಿಗೆ ತಂದಾರೆ. ಇವತ್ತು ಅವರು ಬಸವರಾಜ ಬೊಮ್ಮಾಯಿ ಕೊಟ್ಟಿದ್ದು ಸೋಮಣ್ಣ ಬೇವಿನ ಮರದವ್ರು ಮಾಡಕ್ ಕೊಟ್ಟಾರೆ. ಆಸ್ಪತ್ರೆ ಮಕ್ಕಳು ನಾಟಕ ಮಾಡಿದ್ದಾರೆ. ಮತ್ತೆ ಬಿಡೋದ್ರ ಗೊತ್ತಾಗಬೇಕಲ್ಲ. ಸಮಾಜ ಒಡೆಯೋರು ಬೇಕು ನಮಗೆ, ಸಮಾಜ ಒಡೆಯೋರು ಬೇಡ. ದಾವಣಗೆರೆ ಜಿಲ್ಲೆಯಲ್ಲಿ PC ಉಮಾಪತಿ ಅವರು ಶ್ರಮಪಟ್ಟು ಸಮಾಜ ಬೆಳೆಸಿದ್ದಾರೆ. ಅವರೆಲ್ಲ ಅವ್ರು ನಿಂತ್ಕೊಂಡ ಮೇಲೆ ಇಡೀ ರಾಜ್ಯಾದ್ಯಂತ ಸಮಾಜ ಒಗ್ಗಟ್ಟಾಗಿ ಕೆಲಸ ಮಾಡೈತಿ. ಅಂತ ಮಹಾನ್ ಪುಣ್ಯಾತ್ಮನ ಹೆಂಗ್ ಬೇಕಂಗ್ ಬೈದ ಟ್ರಸ್ಟಿಂದ ಹೊರ ಹಾಕ್ಬೇಕಂತ ಅವ್ರಿಗೆ, ಉಮಾಪತಿ ಅವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.